ಈ ಸಾವಿರಾರು ವರ್ಷದ ಇತಿಹಾಸ ಇದೆ ಪಶುಪತಿನಾಥ ದೇವಸ್ಥಾನಕ್ಕೆ. ಇದು ಪುರಾತನವಾದ ದೇವಸ್ಥಾನ. ಈಗ ಒಂದು 7-8 ವರ್ಷದ ಹಿಂದೆ ಜಗದೀಶ್ ಆರಾಧ್ಯರು, ನಮ್ಮ KTK ಪರಮಣ್ಣನವರು ಇದನ್ನು ರಿನ್ಯೂವಲ್ ಮಾಡಿ ಹೊಸದಾಗೆಲ್ಲ ದೇವಸ್ಥಾನ ಕಟ್ಟಿಸಿದ್ದಾರೆ. ಇಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಯಾರೇ ಒಂದು ಬಂದು ಮದುವೆ ಆಗಿಲ್ದವರು, ಮದುವೆ ಇದು ಮಾಡೋರು ಎಲ್ಲರೂ ಬಂದು ಏನೋ ಕೋರಿಕೆ ಮಾಡ್ಕೊಂಡ್ರೆ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ತುಂಬ ಪುರಾತನವಾದ ದೇವಸ್ಥಾನ ಇರೋದ್ರಿಂದ ತುಂಬ ಸತ್ಯ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಇಲ್ಲಿ ಬಂದು ಪಶುಪತಿನಾಥ ದೇವಸ್ಥಾನದಲ್ಲಿ ಎಲ್ಲ ಬಂದು ನೋಡಿ ವಿಜೃಂಭಣೆಯಿಂದ ಈ ವರ್ಷ ನಾವು ಮಾಡಿದ್ದೀವಿ. ಮುಂದಕ್ಕೂ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ನಾವು. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. ನಮ್ಮ APMC ಯಾರ್ಡಲ್ಲಿ ಇದು ಪುರಾತನ ದೇವಸ್ಥಾನ ಇರೋದ್ರಿಂದ 500-600 ವರ್ಷದ ಇತಿಹಾಸ ಇದೆ ಅಂತ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಬನ್ನಿ, ಇದಕ್ಕೋಸ್ಕರ ಸಹಕಾರ ಕೊಟ್ಟು ಸಾವಿರಾರು ವರ್ಷದ ಇತಿಹಾಸ ಇರೋದ್ರಿಂದ ಬನ್ನಿ, ಸಹಕಾರ ಕೊಡಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ದೇವರ ಪಶುಪತಿನಾಥ ದೇವಸ್ಥಾನದಲ್ಲಿ ಇದು ನೇಪಾಳದಲ್ಲಿ ಇದೆ. ಇದು ನೇಪಾಳ ಬಿಟ್ಟರೆ ಇದು RMC ಯಾರ್ಡಲ್ಲಿ ಈ ಪಶುಪತಿನಾಥ ದೇವಸ್ಥಾನ ಇದೆ. ಇನ್ನೆಲ್ಲೂ ಇಂಡಿಯಾದಾಗ ಎಲ್ಲೂ ಇಲ್ಲ. ಇಲ್ಲಿ ಇದು 2ನೇದು. ಇದು ಪಶುಪತಿನಾಥ ದೇವಸ್ಥಾನ ತುಂಬ ಸತ್ಯ ದೇವಸ್ಥಾನ ಇದು. ಇಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಯಾರೇ ಬಂದು ಏನೇ ಕೋರಿಕೆ ಮಾಡಿರೂ ಎಲ್ಲ ಕಾರ್ಯ ನಡೀತಾ ಇದ್ದಾವೆ. ಇದು ತುಂಬ ಪುರಾತನವಾಗಿದೆ. ನೀವು ಬನ್ನಿ, ದಯವಿಟ್ಟು ಬನ್ನಿ. ನಮ್ಮ ಪ್ರಜಾಪತಿ ನಾಗಣ ಗಿರಿಜಾ ಕಲ್ಯಾಣ ಆಗುತ್ತೆ. ಇಲ್ಲಿ ಗಿರಿಜಾ ಕಲ್ಯಾಣ ಒಂದು 100-150 ಗಿರಿಜಾ ಕಲ್ಯಾಣ ಆಗಿದ್ದಾವೆ. ಅದು 149-150 ಸಕ್ಸಸ್ ಆಗಿದ್ದಾವೆ. ಇಲ್ಲಿ ಯಾವುದೂ ಫೇಲ್ ಆಗಿಲ್ಲ. ಅದು ತುಂಬ ಪುರಾತನವಾದ್ದು. ನಮ್ಮ ಪ್ರಜಾಪತಿ ನಾಗಣ್ಣವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಇದಕ್ಕೆ ಡೊನೇಷನ್ನು ಕೊಟ್ಟಿದ್ದಾರೆ. ಆ ಹಳೇ ದೇವಸ್ಥಾನ ಇದು. ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ನಡೀತಾ ಇರುವಂತಹದ್ದು. ಶಿವರಾತ್ರಿಯ ಆಚರಣೆಯಲ್ಲಿ ತುಮಕೂರಿನಲ್ಲೂ ಕೂಡ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಆಚರಣೆ ನಡೀತಾ ಇರುವಂತಹದ್ದು. ಅದೇ ರೀತಿಯಲ್ಲಿ ನಮ್ಮ ತುಮಕೂರು ನಗರದಲ್ಲಿರುವಂತಹ ಪಶುಪತಿನಾಥ ಈಶ್ವರನ ಒಂದು ದೇವಾಲಯದಲ್ಲಿ ಕೂಡ ಶಿವರಾತ್ರಿಯ ಒಂದು ಸಂಭ್ರಮಾಚರಣೆ ನಡೀತಾ ಇರುವಂತಹದ್ದು. ಪಶುಪತಿಯ ನಾಥೇಶ್ವರನ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ, ನೇಪಾಳದಲ್ಲಿರುವಂತಹ ಕಠ್ಮಂಡ ಅಲ್ಲಿರುವಂತಹ ದೇವಾಲಯಕ್ಕೂ ಮತ್ತು ನಮ್ಮ ಒಂದು ತುಮಕೂರಿನಲ್ಲಿರುವಂತಹ ಪಶುಪತಿನಾಥಾಲಯ ದೇವಾಲಯಕ್ಕೂ ಕೂಡ ಒಂದು ವಿಶಿಷ್ಟವಾದಂತಹದ್ದಿದೆ. ಅಲ್ಲಿ ಬಿಟ್ಟರೆ ನಮ್ಮ ಇಲ್ಲಿನ ತುಮಕೂರು ನಗರದಲ್ಲಿರುವಂತಹ APMC ಯಾರ್ಡ್ನಲ್ಲಿರುವಂತಹ ಪಶುಪತಿನಾಥ ದೇವಾಲಯದಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ವಿಗ್ರಹ ಇರುವಂತಹದ್ದು. ವಿಗ್ರಹದ 5 ಮುಖಗಳನ್ನು ಹೊಂದಿರುವಂತಹ ಈಶ್ವರನನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ ಈಶ್ವರನ ಈ ಒಂದು ಪಶುಪತಿನಾಥ ದೇವಾಲಯದ ವಿಶಿಷ್ಟತೆ ಏನನ್ನೋದನ್ನು ಕೂಡ ಇಲ್ಲಿ ಕೇಳ್ತಾ ಹೋಗೋಣ. ಜಾಯಿಂಟ್ ಸೆಕ್ರೆಟರಿ ಅವರು ಕೂಡ ನಮ್ಮ ಜೊತೆಗೆ ಇರುವಂತಹದ್ದು. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಈ ಪಶುಪತಿನಾಥ ದೇವಾಲಯದ ಒಂದು ವಿಶಿಷ್ಟತೆ ಏನು? ತುಮಕೂರಿನ ಶ್ರೀ ಪಂಚಮುಖಿ ಪಶುಪತಿನಾಥ ಸ್ವಾಮಿ ಕಠ್ಮಂಡುವಿನಲ್ಲಿ ಏನಿದೆ 5 ಮುಖದ ನಂತರ ನಮ್ಮ ಈ ತುಮಕೂರು ನಗರದಲ್ಲಿ ತುಮಕೂರಿನ ಧಾನ್ಯವರ್ತಕರ ಸಂಘದ ಒಂದು ಆಶ್ರಯದಲ್ಲಿ ಈ ಒಂದು ದೇವಸ್ಥಾನವನ್ನು ನಡೆಸ್ತಾ ಇದ್ದೇವೆ. 5 ಮುಖಗಳುಳ್ಳ ಈ ಒಂದು ಈಶ್ವರನ ಮೂರ್ತಿ ಇಲ್ಲಿದೆ. ಪಾರ್ವತಿ ದೇವಿ ಇದೆ, ಗಣೇಶ ಇದೆ, ಹಾಗೆ ಹಲವಾರು ಪೂಜಾ ವೃಕ್ಷಗಳಿದೆ. ಇದರಲ್ಲಿ ಪ್ರತಿ ಹುಣ್ಣಿಮೆ ದಿವಸ ವಿಶೇಷ ಕಾರ್ಯಕ್ರಮ ಇರುತ್ತೆ. ಸಂಜೆ 6 ಗಂಟೆಯಿಂದ 8 ಗಂಟೆ. ಹಾಗೆ ಪ್ರತಿ ಶಿವರಾತ್ರಿ ದಿವಸ ವರ್ಷಕ್ಕೆ 1 ಬಾರಿ ಮಾತ್ರ ಭಕ್ತಾದಿಗಳಿಗೆ ಈ ಒಂದು ಗರ್ಭಗುಡಿಗೆ ಮಡಿಯಿಂದ ಬರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಬಂದು ಹಾಲನ್ನು ಎರೀತಾರೆ. ಇದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇದೆ. ಬರುವ ಭಕ್ತಾದಿಗಳಿಗೆ ನಾವು ಪ್ರಸಾದ ರೂಪದಲ್ಲಿ ಸುಮಾರು 8,000 ತಮಟದ ಉಂಡೆಗಳನ್ನು ಮಾಡಿಸಿದ್ದೇವೆ. ಎಲ್ಲರಿಗೂ ಅದನ್ನು ನೀಡ್ತಾ ಬಂದಿದ್ದೀವಿ. ಬೆಳಗ್ಗೆಯಿಂದ ರಾತ್ರಿ ತನಕ ಬರುವ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಸಂಜೆ ಒಂದು ಭಕ್ತಿ ರಸ ಪ್ರಧಾನವಾದಂಥ ಭರತನಾಟ್ಯ ಶಿವರೂಪಕ ಈ ಕಾರ್ಯಕ್ರಮವನ್ನು ರೇವತಿ ನೃತ್ಯ ಕಲಾಮಂದಿರದವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಸುಮಾರು 80 ಮಕ್ಕಳ ನೃತ್ಯ ಸಂಜೆ ನಡೆಯುತ್ತೆ. ಇದು ಈ ತುಮಕೂರಿನ ಈ APMC ಯಾರ್ಡಿನ ಧಾನ್ಯವರ್ತಕರ ಸಂಘದ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಈ ತಮ್ಮ ವಾಹಿನಿ ಮೂಲಕ ಇಡೀ ನಾಡಿನ ಜನತೆಗೆ ತಿಳಿಸಿ ಭಕ್ತಾದಿಗಳು ಈ ಒಂದು ಪುಣ್ಯವನ್ನು ಸಂಪಾದಿಸುವ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಧಾನ್ಯವರ್ತಕರ ಸಂಘದ ಚಂದ್ರಕೀರ್ತಿಯವರು ಅಧ್ಯಕ್ಷರಾಗಿದ್ದಾರೆ. ಬೆಟ್ಟಯ್ಯನವರು ನಮ್ಮ ಈ ಸಂಘದ ಖಜಾಂಚಿಗಳಾಗಿದ್ದಾರೆ, ಸೆಕ್ರೆಟರಿಗಳಾಗಿದ್ದಾರೆ. ದೇವಸ್ಥಾನದ ಕಮಿಟಿ ಇದೆ, 4-6 ಅಂಗ ಸಂಸ್ಥೆಗಳಿದೆ. ಈ ಎಲ್ಲವನ್ನು ಧಾನ್ಯವರ್ತಕ ಸಂಘ ನಡೆಸ್ಕೊಂಡು ಬರ್ತಾ ಇದೆ.
ಕೇಳಿದ್ರಲ್ಲ ವೀಕ್ಷಕರೇ, ಈಗ ಪಶುಪತಿನಾಥ ದೇವಾಲಯದಲ್ಲಿ ಸಾಕಷ್ಟು ವಿಶಿಷ್ಟವಾದಂತಹ ಒಂದು ಆಚರಣೆ ಕೂಡ ಇರುವಂತಹದ್ದು. ಅದೇ ರೀತಿಯಲ್ಲಿ ಪ್ರತಿ ಶಿವರಾತ್ರಿ ಹಬ್ಬದ ದಿನವೂ ಕೂಡ ಎಲ್ಲ ಭಕ್ತರಿಗೆ ಅಲ್ಲಿ ಹಾಲಿನ ಅಭಿಷೇಕ ಮಾಡಲಿಕ್ಕೂ ಕೂಡ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂತಹದ್ದು. ಭಕ್ತರು ಕೂಡ ನೇರವಾಗಿ ಗರ್ಭಗುಡಿಯನ್ನು ಕೂಡ ಪ್ರವೇಶ ಮಾಡಿ ಹಾಲಿನ ಒಂದು ಅಭಿಷೇಕವನ್ನು ಪಶುಪತಿನಾಥನಿಗೆ ಮಾಡುವಂತಹದ್ದು. ನಿಜಕ್ಕೂ ಇದೊಂದು ತುಮಕೂರು ನಗರದಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತಲೇ ಕೂಡ ಹೇಳಬಹುದು. ಪಶುಪತಿನಾಥ ದೇವಾಲಯದಲ್ಲಿ ಸಂಜೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಚನ್ನಬಸವಯ್ಯ ಕಿಡ್ದಾಳು.